ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಬ್ಲಾಗ್. ಇವತ್ತು ನಮ್ಮ ಫ್ರೆಂಡ್ ಜೊತೆ ಟೆಂಪಲ್ಗೆ ಹೋಗ್ತಿದ್ವಿ. ಬನ್ನಿ ನಮ್ಮ ಜೊತೆ ಈ ಜರ್ನಿ ಎಂಜಾಯ್ ಮಾಡಿ. ಇವ್ರ ಅಪ್ಪನ 6 ಕಾರ್ ಐತೆ, ಇನ್ನೊಂದು ಕಾರ್ ಬರ್ತಿದ್ರಂತೆ. ಪೂಜೆ ಮಾಡಿಸ್ತಾ ಇದ್ದೀವಿ. 5 ಜನ ಇದ್ದೀವಿ. ಕಾರಲ್ಲಿ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಅವರು ಒಂದು 3 ಜನ ಸಣ್ಣಕ್ಕಿದ್ದೀವಿ. ಇದ್ರ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅರುಣಾಚಲೇಶ್ವರ ಟೆಂಪಲ್ಲು, ತಮಿಳ್ನಾಡಲ್ಲಿರೋದು. ಒಂದು 5 ಅವರ್ಸ್ ಆಗುತ್ತೆ ಟ್ರಾವೆಲ್ಸ್. 240 ಕಿಲೋಮೀಟರ್ ಏನೋ ಇದೆ. ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್. ನಗನ ಸ್ನಾನ ಮಾಡ್ದ. ಸಾಂಗ್ ಆಡಬೇಕು, ಕಾರ್ ಸಾಂಗು. ಕಾರ್ 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 ಎಲ್ಲೋರಿ ಕಾರ್ ಅಂತ ಮೆಲೋಡಿ ಕಾರ್. ಏಯ್ ಉಲ್ಟಾ, ಅವು ಹುಟ್ಟಿರೋದೇ ಉಲ್ಟಾ. ಅವಳು ಆಯ್ತು, ಬಾಯ್. ಸ್ವಾತಿ, ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ನೀವು ಮುಳ್ಳು ಎಂಡಿಗೆ ಹೋಗಲ್ವಾ? ಫ್ರೆಂಡ್ಸ್, ಇವಾಗ ಊಟಕ್ಕೆ ಇಳಿಸಿದೀವಿ. ತಮಿಳ್ನಾಡಿಗೆ ರೀಚ್ ಆಗಿದ್ದೀವಿ. ನೋಡಿ, ತಮಿಳ್ನಾಡಲ್ಲಿ ನೋಡಿ ಬ್ಯಾನರ್. ಚಪ್ಪಲಿ ಹಾಕೊಂಡ್ರಿ, ಚಪ್ಪಲಿ ಹಾಕೊಂಡು ಚಪ್ಪಲಿ ಹಾಕೊಂಡು ಈ ಬ್ಯಾನರ್ ನೋಡಿ ನಾನು ತಮಿಳ್ನಾಡಿಗೆ ಬಂದಿದೆ ಅಂತ ಕನ್ಫರ್ಮ್ ಆಯ್ತು. ಪ್ರೈಸ್ ನೋಡಿ, ವಿಜಯ್ ತಳಪತಿ ಇದೆ, ಎಲ್ಲ ಕಡೆ ಬ್ಯಾನರ್ ಐತೆ. ಎಲ್ಲೋದ್ರೂ ನಮ್ಮ ಅಭಿಮಾನಿಗಳು ಇಲ್ಲೇ ಇರ್ತವೆ. ಇವಳ ಹೆಸರು ಹೇಮಾ ಅಂತ, ಇವಳ ಹೆಸರು ಮೇಘನ. ಓಯ್ ಮೇಘ, ನೋಡಿ ಮೇಘನ ಎದ್ರುಕಂತ. ಬೈಲಿ ಏನ್ ಸಮಾಚಾರ? ಅದ್ ನೋಡಿ ಹೆಂಗ್ ನುಳ್ಕೊಂಬರುತ್ತೆ. ಯಾವ್ದೋ ರೂಟ್ ಚೇಂಜ್ ಆಗ್ಬಿಟ್ಟೈತೆ. ಯಾವ್ದೋ ವಿಲೇಜ್ ರೋಡ್ ಇಂದ ಹೋಗ್ತಾ ಇದೀವಿ. ಹೈವೇ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಒಂದ್ 20-30 ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ಟು ಆಮೇಲೆ ಲೆಫ್ಟಿಗೆ ಹೋಗ್ತಾ ಇದೀವಿ. ಅದೋ ಲೊಕೇಶನ್ ತೋರ್ಸೈತೆ. ರೋಡ್ ಒಂದ್ಸೂಟ್ ಚೆನ್ನಾಗಿದೆ, ವಿಲೇಜ್ ರೋಡು. ಲೊಕೇಶನ್ ಎಲ್ದವ್ರು ಮಳ್ಕೊಂಡ್ಬಿಟ್ಟವ್ರೆ. ಚೆನ್ನಾಗಿ ಹೇಳ್ತಿದ್ರು, ಗೈಡ್ ಮಾಡ್ತಿದ್ರು. ಹಿಂಗೆ ಗೈಡ್ ಮಾಡ್ಕೊಂಡು ಹೋಗಿದ್ರೆ ಚೆನ್ನೈಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಯಾಕೋ ಗೊತ್ತಿಲ್ಲ. A few moments later. ಗಾಯ್ಸ್, ಏನಾಯ್ತು ಅಂದ್ರೆ ರಾಂಗ್ ರೂಟಲ್ಲಿ ಬರ್ತಿದ್ದು, ಪೊಲೀಸರು ಹಿಡಿದು ಬಿಟ್ಟವ್ರು ಗಾಯ್ಸ್. ಎಲ್ಲ ಒಂದೇ ಅಂತ ಹೇಳ್ತಿದ್ವಿ. ವಯಸ್ಸಾಳ ಅಂತಲ್ಲ, ಸುಮ್ನೆ ಏನನ್ನ ಸ್ವಲ್ಪ ಏನನ್ನ ಚೆಕ್ ಕಿಕ್ ಮಾಡಿದ್ರೆ ನೀವು ಕಜಿನ್ಸ್ ಅಂತ ಹೇಳ್ಬೇಕು. ನೀವು ಎಷ್ಟೊಂದ್ ಸಲ ಹೋಗಿದ್ದೀರಲ್ಲ ಟ್ರಿಪ್ಪಿಗೆ. ಒಂದೊಂದ್ ಫಿಗರ್ಗಳು ಮಕ್ಕ ನೋಡಿದ್ರೆ ಇದಕ್ಕೇನೆಲ್ಲ ಇದಕ್ಕೆ ಹೋಲಿಕೆನೇ ಇಲ್ಲ. ಇದು ಯಾಕೋ ತಿಳಿಸೋದು, ನಿಮ್ನ ವೇಷಭೂಷಣ, ನಿಮ್ ಡ್ರೆಸ್ ಎಲ್ಲ ನೋಡ್ತಾರೆ. ಇದ್ಯಾರು ಒಂಚೂರು ಲೈಟ್ ಇಲ್ಲ ಹೋಗತ್ತವೆ. ಯೂ ಟರ್ನ್ ಮಾಡು. ನೋಡ್ಲೇ ಇಲ್ಲ ನಾನು. ಬೆಂಕುತ್ತೈತ್ ಗೊತ್ತಾ ಬಜ್ಜಿ? ಸುಮ್ನೆ ಕಣೆ. ಪ್ರಾಮಿಸ್. ಅವಾಗ್ಲೇ ನಾವು ಇಷ್ಟೊತ್ತಿಗೆ ರೀಚ್ ಆಗ್ಬೇಕಿತ್ತು. ಈ ಅಮ್ಮನಿಂದಾನೆ. ಈ ಅಮ್ಮ ಲೊಕೇಶನ್ ನೋಡ್ಕೊಂಡಿಲ್ಲ. ಒಂದ್ 40 ಕಿಲೋಮೀಟರ್. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ. ಸುತ್ತಾಕ ಮುಂದು ಆ ಪೊಲೀಸರ ಹತ್ರ ತಗ್ಲಾಕೊಂಡ್ವಿ ಇವಳಿಂದಾನೆ. ಇಷ್ಟೊತ್ತಿಗೆ ದರ್ಶನ ಆಗಿ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಇವಳಿಂದಾನೆ.
ಇನ್ನು ನಮಗೆ 33 ಕಿಲೋಮೀಟ್ರ್ ಇದೆ, 33 ಕಿಲೋಮೀಟರ್ಸ್ ಇದೆ. 144ಗೆ ರೀಚ್ ಆಗ್ತೀವಿ. ರೀಚ್ ಆಗಿದ ತಕ್ಷಣ ಒಂದು ರೂಮ್ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಗಿರಿ ದರ್ಶನ ಏನೋ ಮಾಡ್ತೀವಿ. ಅದೇನೋ 14 ಕಿಲೋಮೀಟರ್ಸ್ ಇರುತ್ತಂತೆ. ಅದನ್ನು ಗಿರಿ ದರ್ಶನ ಮಾಡಿ ಆಮೇಲೆ ಮೈನ್ ದರ್ಶನಕ್ಕೆ ಹೋಗ್ತೀವಿ. ಬಟ್ ಇವತ್ತು ನಿದ್ದೆನೇ ಮಾಡಿಲ್ಲ ನಾವು. ನಿದ್ದೆನೇ ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನಾವು ಸ್ಟ್ರೈಟ್ ಹೋಗೋದು. ಸ್ಟ್ರೈಟ್ ಹೋಗ್ಬಿಟ್ಟು ಯಾವ್ದಾದ್ರು ರೂಮ್ ಇರೋ ಕಡೆ ರೋಡಲ್ಲಿ ನಡ್ಕೊಂಡು ಹೋಗೋದಾ? 14 ಕಿಲೋಮೀಟರ್ ಗಿರಿ ದರ್ಶನ. ಒಂದೊಂದೇ ದೇವಸ್ಥಾನಗಳು ಬರುತ್ತೆ. ಇದೆಲ್ಲ ಹೋಗ್ಬೋದಲ್ಲ ಕಾರಲ್ಲಿ? ಏನ್ ಮಾತಾಡ್ದೆ ಇವತ್ತಿಗೆ ಇಷ್ಟೇ ಗಾಯ್ಸ್. ಟೆಂಪಲ್ ಜರ್ನಿ ಇನ್ನೂ ಮುಗ್ದಿಲ್ಲ. ಪಾರ್ಟ್ 2ನಲ್ಲಿ ಇನ್ನೂ ಬ್ಯೂಟಿಫುಲ್ ಪ್ಲೇಸ್ ಮತ್ತು ಮೂಮೆಂಟ್ಸ್ಗಳಿದ್ದಾವೆ. ಮಿಸ್ ಮಾಡಬೇಡಿ. ಸಿ ಯು ಇನ್ ಪಾರ್ಟ್ 2. ಬಾಯ್.